ಕನ್ನಡಕ್ಕಾಗಿ ಕೈ ಎತ್ತಿ ಕೈ ಕಲ್ಪವೃಕ್ಷವಾಗುವುದು ಅಂತೇಳಿ ಒಂದು ಕಡೆ ಹೇಳ್ತಾರೆ. ಎಂಡ ಹೋಗಲಿ ಹೆಂಡ್ತಿ ಹೋಗಲಿ ಪ್ರಪಂಚನೇ ಕೊಚ್ಕೊಂಡು ಹೋಗಲಿ ಕನ್ನಡ ಹೊಂದಿದ್ರೆ ಸಾಕು ಅಂತ ಹೇಳಿ ಇನ್ನೊಂದು ಕಡೆ ಹೇಳ್ತಾರೆ. ಭಗವಂತನೇ ಭೂಮಿಗಿಳಿದು ನನ್ನ ಬಾಯಿ ಹೊಲ್ಸಾಕಿದ್ರು ಮೂಗ್ನಲ್ಲಿ ಕನ್ನಡ ಪದಗಳಾಗ್ತೀನಿ ಅಂತ ಒಂದು ಕಡೆ ಹೇಳ್ತಾರೆ. ಎಕ್ಸ್ಪರ್ಟ್ಸನ್ನು ಕರ್ಕೊಬಂದು ಟ್ರಾನ್ಸ್ಲೇಷನ್ ಮಾಡಿಸ್ತೆ ಅಂತೇಳಿ ಒಂದು ಕಡೆ ಹೇಳ್ತಾರೆ. ನಿಮಗೆ ಗೊತ್ತಿರ್ಬೋದು ಟ್ರಾನ್ಸ್ಲೇಷನ್ ಯಾವ ಮಟ್ಟಿಗಿತ್ತು ಅಂತೇಳಿ. ಕನ್ನಡವನ್ನು ಕೊಲ್ಲುವಂಥ ಕೆಲಸ KPSC ಕಡೆಯಿಂದ ಆಗಿತ್ತು. ತುಂಬ ಅಂದರೆ ಟ್ರಾನ್ಸ್ಲೇಷನ್ ತುಂಬ ತಪ್ಪಿತ್ತು. ಆ್ಯಕ್ಚುಲಿ ಕನ್ನಡ ಮೀಡಿಯಮ್ ಯಾವಾಗ ನಾವು ಓದಿ ಬಂದಿದ್ದೀವಲ್ಲ, ಅದು ಕ್ವಶನ್ ಪೇಪರ್ ಓದೋಕ್ಕೆ ನಮ್ಮ ಟೈಮ್ ಬೇಕಾಯ್ತು ತುಂಬ. ನಾವು 1 to up to 10th ಸ್ಟ್ಯಾಂಡರ್ಡ್ವರೆಗೂ ಕನ್ನಡ ಮೀಡಿಯಮಲ್ಲಿ ಸ್ಟಡಿ ಮಾಡಿರೋದು. ಬಟ್ ಕ್ವಶನ್ ಪೇಪರ್ ನೋಡಿದಾಗ ನಿಜ ನಮಗೆ ಇನ್ನು ಟೆಕ್ಸ್ಟ್ ಬುಕ್ಕೇ ಓಪನ್ ಮಾಡಬಾರ್ದು, ನೋಡಲೇಬಾರ್ದು, ಯಾವ ಎಕ್ಸಾಮ್ಗೂ ಪ್ರಿಪೇರ್ ಆಗಬಾರ್ದು ಅಂತ ಅನ್ನಿಸ್ತು. ನಾವಿರೋ ಜಾಗದಿಂದ ಸುಮಾರು 300-400 ಕಿಲೋಮೀಟರ್ಗಳ ದೂರ ಹೋಗಿ ಏನೋ ಸೆಂಟ್ರಲ್ಲಿ ಹುಡ್ಕೊಂಡು ರೂಮ್ ಮಾಡಿ ಅಲ್ಲಿ ಏನೋ ಮಾಡಿ ಎಕ್ಸಾಮ್ ಬರೆದು ಬಂದಿರ್ತೀವಿ. ಮತ್ತು ಇವ್ರು ಎಕ್ಸಾಮ್ ಅಂತ ಹೇಳಿದರೆ ಮತ್ತೆ ನಾವು ಇಲ್ಲಿಂದ ಮತ್ತು ಇಲ್ಲಿ ಇರೋ ಸ್ಥಳದಿಂದ ಮತ್ತು ಎಕ್ಸಾಮ್ ಸೆಂಟರ್ಗಳಿಗೆ ಹೋಗೋದು ತುಂಬ ತೊಂದರೆ ಆಗುತ್ತೆ. ಆದರೆ ಎಕ್ಸಾಮ್ ಮಾಡೋರು ಯಾರು ಅನ್ನೋದು ಪ್ರಶ್ನೆ. ಈಗಾಗಲೇ ಗಬ್ಬೆಳ್ಸಿರೋ ಅಂಥವ್ರು KS ಎಕ್ಸಾಮ್ನ ಅವರೇ ಮತ್ತೆ ಕ್ವಶನ್ ಪೇಪರ್ ತೆಗೆದ್ರೆ ಮತ್ತೆ ಅದೇ ಸಮಸ್ಯೆ ಆಗುತ್ತೆ. ಹಾಗಾಗಿ ಅವನ್ನೆಲ್ಲ ಅಮಾನತ್ ಮಾಡಿ ಹೊಸ ಕನ್ನಡದ ಅಧಿಕಾರಿಗಳನ್ನ ನೇಮಕ ಮಾಡಿ KPSCಗೆ ಎಕ್ಸಾಮ್ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಪರ ಇದ್ದೀವಿ ಅಂತ ಅವರು ಇವತ್ತು ನಿರೂಪಿಸಿದ್ದಾರೆ. ಇವತ್ತಿನ ಹೋರಾಟಕ್ಕೆ ಸಂದ ಒಂದು ಜಯ ಇದು. ಮರುಪರೀಕ್ಷೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮಗೆಲ್ಲರಿಗೂ ಕೂಡ ಘೋಷಣೆ ಮಾಡಿರೋದಕ್ಕೆ ಎಲ್ಲ ಸ್ಪರ್ಧಾರ್ಥಿಗಳ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಒಂದು 6 ತಿಂಗಳು ಮುಂಚೆನೇ ಕ್ವಶನ್ ಪೇಪರ್ ರೆಡಿ ಮಾಡಿದ್ರು ಇವರು. 1 ತಿಂಗಳು ಮುಂಚೆ ಅಂತ ನಾವು ಅಂದ್ಕೊಂಡಿದ್ವಿ, 6 ತಿಂಗಳು ಮುಂಚೆ ಕ್ವಶನ್ ಪೇಪರ್ ರೆಡಿ ಮಾಡಿದರು. ಮತ್ತು ಸೆಂಟರ್ಸ್ ಎಲ್ಲ 300-400 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿತ್ತು. ಸ್ಟೂಡೆಂಟ್ಸ್ಗೆ ಭಾರಿ ಅನ್ಯಾಯ ಆಗ್ತಿದೆ. ಅದ್ರ ಪರವಾಗಿ ನಾವು ಪ್ರತಿಭಟನೆಯೂ ಮಾಡಿದ್ವಿ. 1 ತಿಂಗಳು ಅಟ್ಲೀಸ್ಟ್ ಸ್ವಲ್ಪ ದಿನ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿ ಡೇಟ್ನ 2017-18 ನೋಟಿಫಿಕೇಶನ್ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ದರು ಸ್ಟೂಡೆಂಟ್ಸ್ಗೆ. ಹಾಗಾಗಿ ಅವ್ರು ಮಾಡಿರಲಿಲ್ಲ, ತಾರಾತುರಿಯಲ್ಲಿ ಎಕ್ಸಾಮ್ ಮಾಡಿದರು. ಆ ತಾರಾತುರಿಯಲ್ಲಿ ಎಕ್ಸಾಮ್ ಮಾಡಿದಾಗಲೇ ಸಾಕಷ್ಟು ಮಿಸ್ಟೇಕ್ ಮಾಡಿದ್ದಾರೆ. KPSC ನಮ್ಮ ಮಾತನ್ನು ಕೇಳದೆ ಮಂಗಳವಾರನೇ KS ಎಕ್ಸಾಮನ್ನು ನಡೆಸಿತ್ತು. ಬಟ್ ಅದರಲ್ಲಿ ನಮಗೆ ಕಣ್ಣೆದುರುಗಡೆನೇ ಸಾಕ್ಷಿ ಸಿಕ್ತಿತ್ತು. ಬಹಳಷ್ಟು ಸುಮಾರು 58ರಿಂದ 59 ಪ್ರಶ್ನೆಗಳು ಏನಾಗಿತ್ತು ಅಂದರೆ ತಪ್ಪಾಗಿ ಬಂದಿತ್ತು. ಅಂದರೆ ತುಂಬ ನಮಗೂ ಕಷ್ಟ ಇರುತ್ತೆ. ಬಟ್ ಇದು ಒಂದು ಎಕ್ಸಾಮ್ ಈ ಥರ ನಾವು ನಂಬ್ಕೊಂಡು ಹೋದವಾಗ ಕ್ವಶನ್ ಪೇಪರ್ ನೋಡಿ ಅರ್ಧ ನಾವು ಹೋಗ್ಬಿಡ್ತೀವಿ. ಸೊ ತುಂಬ ತೊಂದರೆ ಆಗುತ್ತೆ ಸರ್. ಒಂದು ಆಸೆ ಇಟ್ಕೊಂಡಿರ್ತೀವಿ KS ಆಗಬೇಕು, ಅದಾಗಬೇಕು, ಇದಾಗಬೇಕು ಅಂತ. ತುಂಬ ಕಷ್ಟ ಆಗುತ್ತೆ ಸರ್. ಕನ್ನಡ ಮೀಡಿಯಮಿಂದ ಬಂದಿರೋ ಸ್ಟೂಡೆಂಟ್ಸ್ಗಳಿಗೆ ತುಂಬ ತೊಂದರೆ ಆಗುತ್ತೆ. ಕನ್ನಡನೇ ಅರ್ಥ ಆಗ್ತಿಲ್ಲ ಅಂತಂದಾಗ ಅವ್ರು ಇಂಗ್ಲೀಷ್ ನೋಡಿ ಮತ್ತೆ ಆನ್ಸರ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಯಾಕಂದರೆ ಲ್ಯಾಂಗ್ವೇಜ್ ಗ್ರಿಪ್ ಅಂತೂ ಫಸ್ಟ್ ಆಫ್ ಆಲ್ ಇರೋದೇ ಇಲ್ಲ. ಕನ್ನಡ ಕಂಫರ್ಟಬಲ್ ಅಂತಂದರೆ ಕನ್ನಡದಲ್ಲೂ ತುಂಬ ಕಷ್ಟ ಆಗುತ್ತೆ. ಸಾವಿರಾರು ಜನ ಸ್ಟೂಡೆಂಟ್ಗಳಿಗೆ ಇದರಿಂದ ತೊಂದರೆ ಆಗಿ ಎಕ್ಸಾಮ್ನೇ ಕ್ವಿಟ್ ಮಾಡೋ ಚಾನ್ಸಸ್ಸು ಇರುತ್ತೆ. ಇದನ್ನು ಸುಧಾರಣೆ ಮಾಡ್ಬೇಕು, ನಾವು ರಿಫಾರ್ಮ್ ಮಾಡ್ಬೇಕಂತ ಮೇನ್ ಉದ್ದೇಶ. ಬರೀ ಮರುಪರೀಕ್ಷೆ ಒಂದಲ್ಲ, ರಿಫಾರ್ಮ್ ಆಗಬೇಕಾಗಿದೆ KPSCಯಲ್ಲಿ. ಎಲ್ಲ ಪ್ರತಿಯೊಂದು ಸೆಕ್ರೆಟ್ರಿಯಿಂದ ಒಂದು ಇಂಡಿಪೆಂಡೆಂಟ್ ಸೆಕ್ರೆಟ್ರಿ ಬೇಕಾಗಿದೆ KPSCಗೆ. ಹಾಗೂ ಅಲ್ಲಿರುವಂಥ ಸದಸ್ಯರುಗಳು, ಅಧ್ಯಕ್ಷರು ಎಲ್ಲ ಪ್ರತಿಯೊಂದೂ ಅದರಲ್ಲಿ ಪಾರದರ್ಶಕತೆ ಬರಬೇಕು. ಪ್ರತಿಯೊಂದು ಎಕ್ಸಾಮಲ್ಲೂ ಪಾರದರ್ಶಕತೆ ಬರಬೇಕು. ಎಕ್ಸಾಮ್ ಬರೆದು ಮತ್ತೆ ಎಕ್ಸಾಮ್ ಮಾಡ್ತಾರೆ ಅಂತ ಅಂದರೆ ಮತ್ತೆ ಅದೊಂದು ರೀತಿ ಎಕ್ಸಾಮ್ ಪರೀಕ್ಷೆ ಬಗ್ಗೆ ಒಂದು ಏನು ಅಂದರೆ ಜಿಗುಪ್ಸೆ ಬಂದುಬಿಡುತ್ತೆ. ಮತ್ತೆ ಎಕ್ಸಾಮ್ ಬರೀಬೇಕು, ಮತ್ತೆ ಯಾರು ಓದ್ತಾರೆ ಬರೀಬೇಕು ಅನ್ನೋದೆಲ್ಲ ಉಂಟಾಗುತ್ತೆ. ಹಾಗಾಗಿ ಎಕ್ಸಾಮ್ ಮಾಡ್ತಾ ಇರೋದು ಖುಷಿನೇ. ಯಾಕಂದರೆ ನಾನು ಕನ್ನಡ ಮೀಡಿಯಮಲ್ಲೇ ಪತ್ರಿಕೆ ಬರೆದಿರೋದು. ಜೊತೆಗೆ KPSCಯಲ್ಲಿ ರಿಸಲ್ಟ್ಗಳನ್ನ ಬಿಡ್ತಾ ಇಲ್ಲ. ಯಾವುದೇ ಎಕ್ಸಾಮ್ಗಾಗಿರ್ಬೋದು. ಈಗ CT ಎಕ್ಸಾಮ್ ನಡೆದು 1 ವರ್ಷ ಆದರೂ ಇನ್ನೂ ರಿಸಲ್ಟ್ ಬಿಟ್ಟಿಲ್ಲ. ಹಿಂಗೆ ಲೇಟ್ ಮಾಡ್ತಾ ಹೋದರೆ ನಾವು ಎಲ್ಲಿಗೆ ಹೋಗಬೇಕು ಜಾಬ್ ತಗೊಂಡಿರೋರು ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಆಮೇಲೆ ರಿಸಲ್ಟ್ ಬಿಟ್ಟಾಗಲೂ ಅಷ್ಟೇ ಮಾರ್ಕ್ಸ್ಗಳನ್ನ ಲೀಸ್ಟಲ್ಲಿ ಬಿಡೋಲ್ಲ. ಆ ಲೀಸ್ಟಲ್ಲಿ ಬಿಡದೇ ಇರೋದೇನಪ್ಪ ಅಂದರೆ ಅಲ್ಲಿ ದೊಡ್ಡ ಸ್ಕ್ಯಾಮ್ ನಡೀತಾ ಇರುತ್ತೆ. ಲೀಸ್ಟ್ ಬಿಡದೆ 1:3 ಬಿಡ್ತಾರೆ. ಆ 1:3ಯಲ್ಲಿ ಮಾರ್ಕ್ಸ್ ವೇರಿಯೇಷನ್ ಆಗ್ಬೋದು. ಅದರಿಂದ ಮಾರ್ಕ್ಸ್ನ ನೀವು 1:3 ಲೀಸ್ಟ್ ಬಿಟ್ಟಾಗ ಮಾರ್ಕ್ಸ್ನ ಖಂಡಿತವಾಗಿ ಅದರಲ್ಲಿ ಹಾಕಬೇಕು. KPSC ಅಧ್ಯಕ್ಷ ಬದಲಾಗಬೇಕು, ಕಾರ್ಯದರ್ಶಿ ಬದಲಾಗಬೇಕು. ಈ ಹಿಂದೆ ಇದ್ದಂಥ ಸೂರತ್ ಕಲ್ಸರು ಲತಾ ಮೇಡಮ್ ಅವ್ರನ್ನ ಕರ್ಕೊಬರ್ಬೇಕು ಕಾರ್ಯದರ್ಶಿ ಸ್ಥಾನಕ್ಕೆ ಅನ್ನೋದನ್ನ ನಾವು ಈ ಮೂಲಕ ಬೇಡ್ಕೊತೀವಿ. ಈ ಥರ ಸ್ಕ್ಯಾಮ್ಗಳು ಆಗ್ತಿರೋದ್ರಿಂದ ಸ್ಪರ್ಧಾರ್ಥಿ ನಮ್ಮಂಥ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ಏನಾಗ್ತೈತೆ ಅಂದರೆ ಈ ವಿಜಯನಗರದಲ್ಲಿ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಇವತ್ತು ನಾವು ರೂಮ್ ಮಾಡ್ಕೊತೀವಿ. ತಿಂಗಳಿಗೆ 7,000-8 ಸಾವಿರ ನಮಗೆ ಖರ್ಚು ಬರ್ತೈತೆ. ಮನೆಯಿಂದ ಅವರು ಕೆಲಸ ಮಾಡಿ ನಮ್ಮ ತಂದೆ ತಾಯಿಗಳು ನಮ್ಗೆ ಇವು ತುಂಬ ಏಜ್ ಆಗಿರೋದ್ರಿಂದ ನಾವೆಲ್ಲರೂ ಕೆಲಸಕ್ಕೆ ಹೋಗಬೇಕಾಗಿರುತ್ತೆ. 5-6 ವರ್ಷದಿಂದ ಕೂತ್ಕೊಂಡು ಓದ್ತಿರೋದ್ರಿಂದ ನಮಗೆಲ್ಲೂ ಇವಾಗ ಕೆಲಸಕ್ಕೂ ಹೋಗೋಕ್ಕಾಗ್ತಾ ಇಲ್ಲ, ಅಥವಾ ಬಿಟ್ಟು ನಾವು ಓದೋಕ್ಕೂ ಆಗ್ತಾಯಿಲ್ಲ. ಈ ರೀತಿ ಭ್ರಷ್ಟಾಚಾರದಿಂದ ನಮಗೆ ಎಕ್ಸಾಮ್ ಸರಿಯಾಗಿ ನಡೆದೇ ಇರೋದ್ರಿಂದ ನಮಗೆ ಭಾರಿ ಅನ್ಯಾಯ ಆಗ್ತಾಯಿದೆ. ಈಗ ಹೇಗಾಗಿದೆ ಅಂದರೆ ಬೀಸದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತ ಹೇಳ್ತಾರೆ. ಬೀಸದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋ ಅಂತ ಒಂದು ಕೆಲಸ ಮಾಡಿದೆ ಅಂತ ಮೇಲ್ನೋಟಕ್ಕೆ ಇದು ಅನಿಸುತ್ತೆ. ಅಂದರೆ ಮರುಪರೀಕ್ಷೆ ಅಂತ ಘೋಷಣೆ ಮಾಡಿದ್ರೆ ಮಾತ್ರ ಸಾಲದು. ಪ್ರಿಲಿಮ್ಸ್ ಯಾವಾಗ ಅಂತ ಡೇಟ್ ಕೊಡಬೇಕು, ಅದಾದ ನಂತರ ಮುಖ್ಯ ಪರೀಕ್ಷೆ ಯಾವಾಗ ಅಂತ ಡೇಟ್ನ ಅನೌನ್ಸ್ ಮಾಡಬೇಕು, ಇಂಟರ್ವ್ಯೂ ಯಾವಾಗಿರುತ್ತೆ ಅಂತ ಡೇಟ್ ಅನೌನ್ಸ್ ಮಾಡಬೇಕು. ಪ್ರತಿಯೊಂದ್ರದ್ದು KS ನೋಟಿಫಿಕೇಷನ್ ಈಗ ಏನಾಗಿದೆ ಅದ್ರದ್ದು ಕಂಪ್ಲೀಟ್ ವೇಳಾಪಟ್ಟಿ ಬಿಡುಗಡೆ ಆಗಬೇಕು. ಅದೇ ರೀತಿ KPSCಯಿಂದ ಪ್ರತಿ ಸಾರಿ ನೋಟಿಫಿಕೇಷನ್ ಆಗುವಂಥ ಪ್ರತಿಯೊಂದು ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ಪೂರ್ವವಾಗೇ
ಕ್ಯಾಲೆಂಡರ್ ಏನು UPSC ಕ್ಯಾಲೆಂಡರ್ ಬಿಡುಗಡೆ ಮಾಡುತ್ತೆ ಅದೇ ರೀತಿ ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕು. ಅದು ಮುಖ್ಯವಾಗಿ ಆಗಬೇಕಾಗಿರುವಂಥ ಸುಧಾರಣೆ. ಸೊ ಹಾಗಾಗಿ ಈಗ ನಾವು KS ವಿದ್ಯಾರ್ಥಿಗಳಿಗೆ ಇದೇನಾದರೂ ಗ್ರೇಸ್ ಮಾರ್ಕ್ ಕೊಟ್ಟರೆ ಬಹಳಷ್ಟು ಅನ್ಯಾಯ ಆಗುತ್ತೆ. ಯಾಕಂದರೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಪರವಾಗಿ ನಾವು ಹೋರಾಟ ಮಾಡ್ತಿದ್ದೀವಿ. ಸೊ ಗ್ರೇಸ್ ಮಾರ್ಕ್ ಕೊಟ್ಟರೆ ಕನ್ನಡ ಮಾಧ್ಯಮ ಹಾಗೂ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೂ ಇಬ್ಬರಿಗೂ ಸಮಾನ ಅರ್ಹತೆ ಆಗುತ್ತೆ ಮತ್ತು ಅದರಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೆ ನಾವು ಇಲ್ಲಿ ಹೋರಾಟ ಮಾಡಿದ್ವಿ. ಜೊತೆಗೆ ಈ ಒಂದು ವಿದ್ಯಾರ್ಥಿಗಳ ಒಂದು ಒತ್ತಾಯಕ್ಕೆ ಪ್ರೋತ್ಸಾಹ ಮಾಡಿರ್ತಕ್ಕಂತಹ ತಮಗೆ ವಾರ್ತಾಭಾರತಿಯವರಿಗೂ ಧನ್ಯವಾದಗಳು.